ನಾನು ಮಾಡೋ ಸೂಪ್ಗಳಲ್ಲಿ ಇದು ನನ್ನ ಹಸ್ಬೆಂಡ್ ಅಪ್ರೂವ್ ಮಾಡಿರೋ ಓಟ್ ಸೂಪ್. ನಮ್ಮ ಅತ್ತೆಗೆ ಸೂಪ್ಸ್ ಅಂದ್ರೆ ಸಖತ್ ಇಷ್ಟ. ಅದಕ್ಕೆ ನನ್ನ ಹಸ್ಬೆಂಡು ನಮ್ಮ ಅತ್ತೆ ಕಾಲ್ ಮಾಡ್ಬಿಟ್ಟು ಹೊಟ್ಟೆ ಉರ್ಸಿದ್ದು ಅಷ್ಟು ಚೆನ್ನಾಗಿತ್ತು, ಇಷ್ಟು ಚೆನ್ನಾಗಿತ್ತು ಅಂತ. ಮಾಡೋ ಮೆಥಡ್ ಸಖತ್ ಸಿಂಪಲ್, 5 to 10 ಮಿನಿಟ್ಸ್ ಅಲ್ಲಿ ಆಗೋಗುತ್ತೆ. ಅಂಡ್ ಈ ಚಳಿಗಾಲಕ್ಕೆ ವೆದರ್ಗಂತೂ ಸಖತ್ತಾಗಿರುತ್ತೆ. ಸೂಪ್ ಅಲ್ಲಿ ವೆರೈಟೀಸ್ ಆಫ್ ತರಕಾರಿ ಇದ್ರೂ ಕ್ವಾಂಟಿಟಿ ಮಾತ್ರ ಸಖತ್ ಕಮ್ಮಿ ಇರಬೇಕು, ಬಿಕಾಸ್ ಅದು ಸೂಪ್, ಪಲ್ಯ ಅಲ್ವಾ. ನಾನಿಲ್ಲಿ ಕಾಲ್ಭಾಗ ಕ್ಯಾರೆಟ್, 2 ಬೀನ್ಸ್, ಒಂಚೂರು ಬಟಾಣಿ, ಹಾಗೆ ಕ್ಯಾಪ್ಸಿಕಮ್, 1-2 ಬೆಳ್ಳುಳ್ಳಿ ಕಾಳುಗಳು ಅಷ್ಟನ್ನು ಹಾಕಿ ಚೆನ್ನಾಗಿ ಫೈನಲಿ ಚಾಪ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಸ್ಪ್ರೇ ಮಾಡಿ ಬಾಂಡ್ಲಿಗೆ ಅದನ್ನ ಹಿಂಗೆ ಹುರ್ಕೊಂತಾ ಇದ್ದೀನಿ. ಟೇಸ್ಟ್ಗೆ ಅಂತ ಉದ್ದುದ್ದಕ್ಕೆ ಮೆಣಸಿನಕಾಯಿ ಹಚ್ಕೊಂಡಿದ್ದೀನಿ, ಬಿಕಾಸ್ ಎಲ್ಲ ಗ್ರೀನ್ ಆಗಿರೋದ್ರಿಂದ ಉದ್ದುದ್ದಕ್ಕಿದ್ರೆ ತೆಗಿಯಕ್ಕೆ ಈಸಿ ಆಗುತ್ತೆ ಅಂತ. ತರಕಾರಿ ಎಲ್ಲ ಒಂದು ಲೆವೆಲ್ ಅಲ್ಲಿ ಹುರಿದ್ಮೇಲೆ ಅದಕ್ಕೆ ಹಿಂಗೆ ನೀರ್ ಆಡ್ ಮಾಡಿ ಚೆನ್ನಾಗಿ ಕುದಿಯಕ್ ಬಿಡಬೇಕು. ಈ ಟೈಮಲ್ಲಿ ನಾನು 2 ಸ್ಪೂನ್ ಓಟ್ಸ್ ಫ್ಲವರ್ ಆಡ್ ಮಾಡಿದ್ದೀನಿ. ಒಂಚೂರು ಲಂಪ್ಸ್ ಇಲ್ದಿರಂಗೆ ತಿರುಗಿಸ್ಕೊಂಡು ಗ್ರೀನ್ ಚಿಲ್ಲೀಸ್ ಒಂದು ಲೆವೆಲ್ ಅಲ್ಲಿ ಬೆಂದ ಮೇಲೆ ಅದನ್ನ ತೆಗೆದ್ಬಿಡ್ಬೋದು, ಬಿಕಾಸ್ ಖಾರ ಬಿಟ್ಟಿರುತ್ತೆ. ಟೇಸ್ಟ್ ಎನ್ಹಾನ್ಸ್ ಮಾಡಕ್ಕೆ ಅಂತ ಆರಿಗ್ಯಾನೋ, ಪಾಸ್ತಾ ಸೀಸನಿಂಗ್ ಮತ್ತೆ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕಿದ್ದೀನಿ. ಹಾಗೆ ಸಾಲ್ಟ್ ರುಚಿಗೆ ತಕ್ಕಷ್ಟು. ಲಾಸ್ಟ್ ಅಲ್ಲಿ ಕೊರಿಯಂಡರ್ ಹಾಕಿ ಈ ತರ ಗಾರ್ನಿಶ್ ಮಾಡಿದ್ರೆ ಮುಗೀತು. ನಮ್ಮ ಮನೇಲಿ ಕಾರ್ನ್ ಫ್ಲೋರ್ ಯೂಸ್ ಮಾಡೋದು ಆಲ್ಮೋಸ್ಟ್ ಸ್ಟಾಪ್ ಮಾಡ್ಬಿಟ್ಟಿದ್ದೀನಿ. ಯಾವಾಗಲೂ ಓಟ್ಸ್ ಫ್ಲವರ್ನ ನಾನು ಸ್ಟಾಕ್ ಇಟ್ಟಿರ್ತೇನೆ. ಸಿಂಪಲ್ ಆಗಿ ರೋಲ್ಡ್ ಓಟ್ಸ್ ನ ಡ್ರೈ ರೋಸ್ಟ್ ಮಾಡ್ಕೊಂಡು ಮನೆಯಲ್ಲೇ ನಾನು ಆಡಿಸಿ ಪೌಡರ್ ಮಾಡಿ ಇಟ್ಟಿರ್ತೇನೆ. ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ. ಹಾಗೆ ನನ್ನ ಫಾಲೋ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.